ಹಾವೇರಿಯಲ್ಲಿ ಗುತ್ತಿಗೆದಾರನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರ್ ಮಾಡಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆನೆ ಅಟ್ಯಾಕಿಂಗ್ ಮುಂದಾದ್ರು ಇವರು. ಆರೋಪಿಗಳಾಗಿರುವಂತಹ ಅಶ್ರಫ್ ಮತ್ತು ನಾಗರಾಜ್. ಆಗ ಖಾಕಿ ಪಡೆ ಅವರ ಕಾಲಿಗೆ ಗುಂಡು ಹಾರಿಸಿದೆ. ಶಿಗ್ಗಾಂವಿ ಸಿಪಿಐ ಸತ್ಯಪ್ಪ ಮತ್ತು PSI ಸಂಪತ್ರಿಂದ ನಡೆದಿರುವಂತಹ ಫೈರಿಂಗ್ ಇದು. ಸದ್ಯಕ್ಕೀಗ ಗಾಯಾಳುಗಳನ್ನ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಆಸ್ಪತ್ರೆಗೆ ದಾಖಲು ಮಾಡಿದರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಾನಗಲ್ ತಾಲೂಕಿನ ಕೊಂಡೋಜಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಇವತ್ತು ಇವರೆಲ್ಲಿ ಅಡಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಅರತಂತಹ ಪೊಲೀಸರು ಅವರನ್ನ ಹಿಡಿಯಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ನೋಡಿ, ಅಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಕೂಡ ನೋಡ್ತಾ ಇದ್ದೀರಿ. ಅಟ್ಟಾಡಿಸಿಕೊಂಡು ಒಬ್ಬ ಗುತ್ತಿಗೆದಾರನನ್ನ ಕೊಲೆ ಮಾಡಿದ್ರು. ಹಾವೇರಿಯಲ್ಲಿ ನಡೆದಿದ್ದಂತಹ ಒಂದು ಕೊಲೆ ಇಡೀ ಹಾವೇರಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿತು. ನೋಡಿ, ಅಲ್ಲಿ ಹಾಡ ಹಗಲೇ ಮನಸ್ಸೋ ಇಚ್ಛೆ ಆತನ ಮೇಲೆ ತಲವಾರು ಬೇಯಿಸಿ ಮಚ್ಚು ಲಾಂಗುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಅದಾದ ನಂತರ ಪೊಲೀಸರ ಮೇಲೂ ಕೂಡ ಪ್ರೆಷರ್ ಇತ್ತು. ಈ ರೀತಿಯಾಗಿ ಹಾಡ ಹಗಲೇ ಹೀಗೆಲ್ಲ ಕೊಲೆ ಆಗ್ತಾ ಇದೆ, ಯಾಕೆ ಏನು ಕೂಡ ಮಾಡ್ತಾ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳೆದ್ದಿತ್ತು. ಸೊ ಪೊಲೀಸರ ಮೇಲೂ ಕೂಡ ಪ್ರೆಷರ್ ಇತ್ತು. ಆಗ ಆರೋಪಿಗಳನ್ನು ಹಿಡಿಯೋದಕ್ಕೆ ಅಂಥೇಳಿ ಪೊಲೀಸರು ಕೂಡ ತಂಡವನ್ನು ರಚಿಸಿಕೊಂಡು ಸಾಕಷ್ಟು ಹುಡುಕಾಟ ನಡೆಸ್ತಾ ಇದ್ರು. ಕೊನೆಗೂ ಈ ಆರೋಪಿಗಳು ಒಂದು ಕಡೆ ಅಡಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ವಿಚಾರ ಗೊತ್ತಾಯಿತು. ಅಶ್ರಫ್ ಮತ್ತು ನಾಗರಾಜ್ ಅನ್ನೋರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಗೊತ್ತಾಯಿತು. ನಾಗರಾಜ್ ಮನೆಗೂ ಕೂಡ ಬೆಂಕಿ ಹಚ್ಚಿದ್ರು ಒಂದಷ್ಟು ಜನ ದುಷ್ಕರ್ಮಿಗಳು. ಈ ನಾಗರಾಜ್ ಮತ್ತು ಅಶ್ರಫೇ ಕೊಲೆ ಮಾಡಿಸಿರೋದು, ಇವರು ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಇವರೇ ಕೊಚ್ಚಿ ಕೊಂದಿರೋದು ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲೆ ಆರೋಪಗಳಿವೆ. ಸೊ ಹಾಗಾಗಿ ಪೊಲೀಸರು ಕೂಡ ಇವ್ರನ್ನ ಹಿಡಿಯೋದಕ್ಕೆ ಅಂತ ಹೇಳಿ ಜಾಲ ಬೀಸಿದ್ರು. ಸೊ ಹಿಡಿಯೋಕೆ ಹೋದಾಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಗ ಫೈರಿಂಗ್ ನಡೆದಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ನೀಡ್ತಾರೆ. ಅಣ್ಣಪ್ಪ, ಈಗ ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ಏನು ಫೈರಿಂಗ್ ಆಗಿದೆ ಇಬ್ಬರ ಮೇಲೆ, ಎಷ್ಟೊತ್ತಿಗೆ ಆಗಿದ್ದು, ಏನು ಎಕ್ಸಾಕ್ಟ್ಲಿ ನಡೆದಿದ್ದ ಘಟನೆ, ಯಾಕೆ ಫೈರಿಂಗ್ ಮಾಡಬೇಕಾಯ್ತು, ಪೊಲೀಸರು ಏನು ಹೇಳ್ತಾರೆ ಇದಕ್ಕೆ? ರಹಮಾನ್, ಈ ಕೊಲೆ ನಂತರ ಏನು 3 ತಂಡಗಳನ್ನ ರಚನೆ ಮಾಡಿ ಅವರ 4 ಜನರನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಬೆನ್ಬಿದ್ರು. ಒಂದು ತಂಡ ಇದು ಗೋವಾ ಕಡೆಗೆ ಹೋಗಿತ್ತು, ಒಂದು ತಂಡ ಇಲ್ಲೇ ಲೋಕಲ್ ಇರುವುದರಿಂದ ಲೋಕಲ್ ಇರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹುಡುಕಾಟ ನಡೆಸಿತ್ತು. ಒಂದು ತಂಡ ಅಂದ್ರೆ CPI ಸತ್ಯಪ್ಪ ಮಾಯಗೊಂಡ್ ಮತ್ತು PSI ಸಂಪತ್ ಕುಮಾರ್ ನೇತೃತ್ವದಲ್ಲಿ ಲೋಕಲ್ ಹುಡುಕ್ತಾ ಇದ್ರು. ಅಂದ್ರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಡ್ರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದಟ್ಟವಾದಂತ ಕಾಡಿದೆ. ಈ ಕಾಡಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಅವರನ್ನ ಬೆನ್ನಟ್ಟಿ ಹೋಗಿ ಕೊಂಡಜ್ಜಿ ಕ್ರಾಸ್ ಅಂತ ಏನು ಹಾನಗಲ್ ಮತ್ತು ಮಕರೊಳ್ಳಿ ಸಂಪರ್ಕಿಸುವಂತ ಏನ್ ಕ್ರಾಸ್ ಇದೆ, ಆ ಕ್ರಾಸ್ ಹತ್ರ ಇದ್ದಾರೆ ಅನ್ನುವಂತ ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಅಲ್ಲಿಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಇವರು ಹಲ್ಲೆ ಮಾಡುವಂತ ಕೆಲಸ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನು A1 ಆರೋಪಿ ನಾಗರಾಜ್ ಸೌದತ್ತಿ ಮತ್ತು ಅಶ್ರಫ್ ಆಶ್ರಫ್ ಏನಿರ್ತಾನೆ ಅವನ ಕಾಲಿಗೆ ಗುಂಡು ಹೊಡೆಯುವಂತ ಕೆಲಸ ಮಾಡ್ತಾರೆ. ಕಾಲಿಗೆ ಗುಂಡು ಹೊಡೆದ ತಕ್ಷಣ ಅವರು ಸ್ಥಳಕ್ಕೆ ಕುಸಿದು ಬೀಳ್ತಾರೆ. ತತ್ಕ್ಷಣಕ್ಕೆ ಪೊಲೀಸರು ಅವರನ್ನ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು. ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಇಲ್ಲ ಅನ್ನುವಂತ ಮಾಹಿತಿಗಳನ್ನ ಏನು ವೈದ್ಯರು ಹೇಳ್ತಾ ಇರುವಂತದ್ದು. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇನ್ನಿಬ್ಬರು ಆರೋಪಿಗಳೇನಿದ್ದಾರೆ ಅವರ ಬಂಧನಕ್ಕೂ ಕೂಡ ಪೊಲೀಸರು ಬೆನ್ನು ಬಿದ್ದಿರುವಂತದ್ದು. 3 ತಂಡಗಳಾಗಿ ಹುಡುಕ್ತಾ ಇದ್ದಾರೆ. ಅವರಿಬ್ಬರನ್ನು ಕೂಡ ತತ್ಕ್ಷಣಕ್ಕೆ ಬಂಧಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಒಟ್ಟಾರೆ ಹಾಡ ಹಗಲೇ ಕ್ಲಾಸ್ 1 ಕಾಂಟ್ರಾಕ್ಟರ್ ಶಿವಾನಂದ್ ಕುನ್ನೂರ್ ಅವರನ್ನ ಏನು ಹತ್ಯೆ ಮಾಡಿದ್ರು, ಆ ಹತ್ಯೆ ಹಂತಕರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಯಾಕಂದ್ರೆ ಹತ್ಯೆ ಯಾವ ರೀತಿ ಇತ್ತು ಅಂತಂದ್ರೆ ಹಾಡಾಗಲೇ ಜನನಿಬಿಡ ಪ್ರದೇಶದಲ್ಲಿ ಮನಸ್ಸೋ ಇಚ್ಛೆ ಹೊಡೆದಿದ್ರು. ಆ ಹಲ್ಲೆಯನ್ನ ನೋಡಿ ಜನರೇ ಬೆಚ್ಚಿ ಬಿದ್ದಿದ್ರು. ಇಷ್ಟು ಉಗ್ರವಾಗಿ ಇವರು ಹತ್ಯೆ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಜನರು ಬೆಚ್ಚಿ ಬಿದ್ದಿದ್ರು. ಇವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಆಗಿತ್ತು. ಪೊಲೀಸರು ಕೂಡ ಒತ್ತಾಯ ಬಂಧಿಸಿದ್ದಾರೆ. ರೈಮಾ, ಓಕೆ, ಥ್ಯಾಂಕ್ ಯು ಅಣ್ಣಪ್ಪ.